ನೀವು ನಿಮ್ಮ ಬರ್ತ್ಡೇನ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಅಳಬೇಕು, ಸಂತೋಷವಾಗಿ ಇರಬೇಡ್ದು. ಸೊ ಹೇಗೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ನಾವು ಇರುವ ಪ್ರಪಂಚ ತುಂಬಾ ವಿಚಿತ್ರವಾದ ಪ್ರಪಂಚ ಅಲ್ವಾ? ಈ ಪ್ರಪಂಚದಲ್ಲಿ ನೋಡುವ ಜಾಗನೂ ಕೂಡ ತುಂಬಾನೇ ಇದೆ, ಮತ್ತೆ ನಾವು ಕಲಿಯೋದು ಕೂಡ ಈ ಪ್ರಪಂಚದಲ್ಲಿ ತುಂಬಾನೇ ಇದೆ. ಈ ಪ್ರಪಂಚದಲ್ಲಿ ಸಾಯ ತನಕನೂ ಕೂಡ ಏನಾದ್ರೂ ಒಂದು ಕಲಿತಾನೆ ಇರ್ತೀವಲ್ವಾ? ಯಾಕಂತಂದ್ರೆ ಅಷ್ಟೊಂದು ಕಲಿಯೋದಿದೆ ಈ ಒಂದು ಪ್ರಪಂಚದಲ್ಲಿ. ಮತ್ತೆ ಒಂದೊಂದು ದಿವಸನೂ ಕೂಡ ವಿಚಿತ್ರವಾಗಿರುವ ಘಟನೆಯನ್ನು ಕೂಡ ನಡೆಯುತ್ತೆ ಈ ಒಂದು ಪ್ರಪಂಚದಲ್ಲಿ. ಸೊ ಹೇಳ್ಬೇಕು ಅಂತ ಅಂದ್ರೆ ಒಂದು ಮಿರಾಕಲ್ ಆಗಿರುವ ಒಂದು ವಿಚಿತ್ರವಾದ ಪ್ರಪಂಚದಲ್ಲೇ ನಾವು ಕೂಡ ಇರ್ತಾ ಇದ್ದೀವಿ. ನಾವು ಚೆನ್ನಾಗಿ ನಿದ್ದೆ ಮಾಡ್ತಾ ಇರುವಾಗ ನಮಗೊಂದು ಕನಸು ಬರುತ್ತಲ್ವಾ? ಆ ಒಂದು ಕನಸು ಸಂಬಂಧನೇ ಇಲ್ದಂಗೆ ಬರುತ್ತೆ ಅಲ್ವಾ? ಕಂಟೆಂಟೇ ಇರಲ್ಲ. ಆ ಒಂದು ಕನಸು ಯಾಕೆ ಬರುತ್ತಂತಾನೆ ಗೊತ್ತಾಗಲ್ಲ, ಕಂಟೆಂಟೇ ಇರಲ್ಲ, ಲಾಜಿಕ್ಕೇ ಇರಲ್ಲ. ಆ ತರ ಒಂದು ಕನಸು ಬಂದ್ಬಿಟ್ಟು ಹೋಗ್ಬಿಡುತ್ತೆ ಅಲ್ವಾ? ಇದೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ನಡೆದಿರುತ್ತೆ ಅಂತ ನಾನು ಕೂಡ ಅನ್ಕೊಂಡಿರ್ತೀನಿ. ಯಾಕಂತಂದ್ರೆ ನನಗೂ ಕೂಡ ಆ ತರ ಆಗಿದೆ, ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಇವತ್ತು ನಮಗೆ ಒಂದು ಭಯಂಕರವಾದ ಘಟನೆ ನಡೆದಿರುತ್ತೆ ಅಲ್ವಾ? ಆ ಒಂದು ಪ್ರಾಬ್ಲಮ್ ನ ನೋಡ್ಕೊಂಡು ಬಹಳ ಎದುರ್ಕೊಂಡಿರ್ತೀವಿ ನಾವು. ಅದೇ ಘಟನೆನ ನಾವು ಸ್ವಲ್ಪ ದಿವಸ ಬಿಟ್ಟು ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗತ್ತೆ ಅದು ಒಂದು ಘಟನೆನೇ ಇಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ, ನಗ್ತಾ ಇರ್ತೀವಿ ನಾವು ಅಲ್ವಾ? ಫಾರ್ ಎಕ್ಸಾಂಪಲ್ UKG LKG ಅಲ್ಲಿ ನಾವೇನಾದ್ರೂ ಹೋಮ್ ವರ್ಕ್ ಮಾಡಿಲ್ಲ ಅಂತ ಅಂದ್ರೆ ಟೀಚರ್ಸ್ ನ ನೋಡ್ಬಿಟ್ಟು ಬಹಳ ಎದುರ್ಕೊಂತಾ ಇರ್ತೀವಿ ಅವತ್ತೊಂದ್ ದಿವಸ ಫುಲ್ಲು. ಯಾಕಂತಂದ್ರೆ ಟೀಚರ್ ನಮ್ನ ಹೊಡಿಯಕ್ ಬರ್ತಾರಂತ ಎದುರ್ಕೊಂತಾ ಇರ್ತೀವಿ. ಅವತ್ತೊಂದ್ ದಿವಸ ಆತರ ಎದುರ್ಕೊಂತಾ ಇರ್ತೀವಿ. ಆದ್ರೆ ಬಟ್ ಆ ಒಂದು ಘಟನೆನ ಇವಾಗ ನಾವು ರೀಕಾಲ್ ಮಾಡಿ ನೋಡಿದ್ರೆ ಅದೆಲ್ಲ ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗೇ ಇರಲ್ಲ. ಅವಾಗ ನಡೆದಿರೋ ಒಂದು ಘಟನೆ ಎಲ್ಲ ನಾವು ನೆನ್ಸ್ಕೊಂತಾ ಇದ್ರೆ ಅದೆಲ್ಲ ಒಂದು ಘಟನೆ ಹಾಗೆ ಇರಲ್ಲ, ಸುಮ್ನೆ ನಾವು ನೆನ್ಸ್ಕೊಂಡ್ಬಿಟ್ಟು ನಗ್ತಾ ಇರ್ತೀವಿ. ಆದ್ರೆ ಬಟ್ ಅವತ್ತೊಂದ್ ದಿವಸ ಆ ಒಂದು ಘಟನೆ ನಮಗೆ ತುಂಬಾ ಭಯಂಕರವಾಗಿರುತ್ತೆ ಅಲ್ವಾ? ನಾವು ಮನೇಲಿ ನಡ್ಕೊಂತ ಹೋಗುವಾಗ ಟೇಬಲ್ ಇಲ್ಲ ಅಂತಂದ್ರೆ ಗೋಡೆ ಈ ತುದಿಗೆ ಏನಾದ್ರೂ ಟಚ್ ಆದ್ರೆ ನಮಗೊಂಥರ ಕರೆಂಟ್ ಶಾಕ್ ಕೊಡ್ದಂಗ್ ತರ ಇರುತ್ತೆ ಅಲ್ವಾ? ಇದೇ ನಾರ್ಮಲ್ ಆಗಿ ಕರೆಂಟ್ ಮುಟ್ಟಿದ್ರೆ ಯಾವ ತರ ಶಾಕ್ ಹೊಡಿಯತ್ತೋ ಅದೇ ತರದಾನೆ ಆ ಒಂದು ತುದಿಯಲ್ಲೂ ಕೂಡ ಶಾಕ್ ಹೊಡೆದಿರತ್ತೆ ನಮಗೆ ಅಲ್ವಾ? ಸೊ ಈ ತರ ಎಲ್ಲ ನನಗೂ ಕೂಡ ನಡೆದಿದೆ. ಸೊ ನಿಮಗೂ ಕೂಡ ನಡೆದಿರತ್ತೆ ಅಂತ ನಾನು ಕೂಡ ಅನ್ಕೊಂಡಿರ್ತೀನಿ. ಸೊ ನಿಮಗೆ ಈ ತರ ಎಲ್ಲ ಫೀಲ್ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಿಮ್ಮ ಫ್ರೆಂಡ್ಸು ಇಲ್ಲ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಒಬ್ರು ಕನ್ನಡಕ ಹಾಕೊಂಡಿದಾರಂತ ಅಂದ್ರೆ ಅವ್ರಿಗೆ ನಾವು ತುಂಬಾ ವ್ಯಾಲ್ಯೂ ಕೊಡ್ಬೇಕು, ತುಂಬಾ ಮರ್ಯಾದೆನೂ ಕೂಡ ಕೊಡ್ಬೇಕು. ಯಾಕಂತ ಅಂದ್ರೆ ನಮ್ ಸುಂದರವಾದ ಮುಖವನ್ನು ನೋಡಕ್ಕೋಸ್ಕರನೇ ಅವರೇ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ಬಿಟ್ಟು ಸ್ಪೆಟ್ನ ಹಾಕೊಂತವ್ರೆ ಅಲ್ವಾ? ಹಂಗಾಗಿ ನಾವು ಅವ್ರಿಗೆ ವ್ಯಾಲ್ಯೂ ಕೊಡ್ಲೇಬೇಕು ಅಲ್ವಾ? ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಇವಾಗೆ ಹುಡ್ತಾನು ಕೂಡ ಇದ್ದಾರೆ, ಇವಾಗೆ ಸಾಯ್ತಾನು ಕೂಡ ಇದ್ದಾರೆ ಅಲ್ವಾ? ಈ ಪ್ರಪಂಚದಲ್ಲಿ ನಮಗೆ ಇಷ್ಟವಾಗಿರುವ ರುಚಿಯಾದ ಒಂದು ಫುಡ್ ನ ನಾವು ತಿಂತೀವಿ, ಆದ್ರೆ ಬಟ್ ಆ ಒಂದು ಫುಡ್ ನಮಗೆ ಹೆಲ್ತಿ ಆಗಿರಲ್ಲ. ಆ ಸೊಪ್ಪು ಐಟಮ್ ಎಲ್ಲ ತಿಂದ್ರೆ ಅದು ನಮ್ ದೇಹಕ್ಕೂ ಕೂಡ ಒಳ್ಳೇದು, ಆದ್ರೆ ಬಟ್ ಅದನ್ನ ನಾವು ಜಾಸ್ತಿ ತಿನ್ನಲ್ಲ. ಯಾವ್ದು ರುಚಿಯಾಗಿರುತ್ತೋ ಅದನ್ನ ನಾವು ತಿಂತೀವಿ, ಆದ್ರೆ ಬಟ್ ಈ ತರ ಒಂದು ಫುಡ್ ನಮ್ ದೇಹಕ್ಕೆ ತುಂಬಾನೇ ವ್ಯಾಲ್ಯೂ ಅಲ್ವಾ? ಹೇಳ್ಬೇಕು ಅಂತ ಅಂದ್ರೆ ಈ ಪ್ರಪಂಚಕ್ಕೆ ನಾವು ಬರ್ಬೇಕು ಅಂತ ಅಂದ್ರೆ ಲಕ್ಷ ರೂಪಾಯಿ ದುಡ್ಡನ್ನ ಪೇ ಮಾಡ್ಬಿಟ್ಟೆ ನಾವು ಬರ್ತಾ ಇದೀವಿ. ಅದ್ರಲ್ಲೇ ನಾವು ಯೋಚನೆ ಮಾಡ್ಬೇಕು ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ವಾ? ಏನಂತ ಅಂದ್ರೆ ನನಗೆ ಒಂದ್ ಮಾತ್ರ ಗೊತ್ತಾಗ್ತಿಲ್ಲ, ಯಾಕೆ ಈ ತರ ಮಾಡ್ತಾ ಇದಾರೆ ಅಂತಾನು ಕೂಡ ಗೊತ್ತಾಗ್ತಿಲ್ಲ. ಏನಂತ ಹೇಳ್ತೀನಿ ಕೇಳಿ. ಏನಂತಂದ್ರೆ ನೀವು ನಿಮ್ಮ ಬರ್ತ್ಡೇನ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಅಳಬೇಕು, ಸಂತೋಷವಾಗಿ ಇರ್ಬೇಡ್ದು. ಯಾಕಂತ ಹೇಳ್ತೀನಿ ಕೇಳಿ. ಯಾಕಂತಂದ್ರೆ ನಿಮ್ಮ ಬರ್ತ್ಡೇ ವರ್ಷಕ್ಕೊಂದ್ಸಲ ಬರುವಾಗ ನಿಮ್ಮ ಏಜ್ ಕೂಡ ಜಾಸ್ತಿ ಆಗ್ತಾನೆ ಇದೆ, ನೀವು ಕೂಡ ಸಾಯಕ್ಕೆ ಒಂದ್ ಸ್ಟೆಪ್ ಇಡ್ತಾನೆ ಇದ್ದೀರಾ. ಹಾಗಂತ ಅಂದ್ರೆ ನೀವು ಅಳ್ಬೇಕು ತಾನೆ, ಅದಕ್ಕೆ ನಾನು ಈ ತರ ಹೇಳ್ದೆ ಅಲ್ಲ? ಮತ್ತೆ ಯಾಕೆ ಎಲ್ರು ಕೂಡ ಸಂತೋಷವಾಗಿ ಸೆಲೆಬ್ರೇಟ್ ನಾವೆಲ್ಲ ಮಾಡ್ತಾ ಇದೀವಿ ಅನ್ನೋದು ನನಗೆ ಕೂಡ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಪ್ರಪಂಚದಲ್ಲಿ ನಮಗೆ ಇಷ್ಟವಾಗಿರುವ ಒಂದು ಸ್ವೀಟ್ ನಾವು ತಿಂತೀವಿ, ಆ ಸ್ವೀಟು ನಮಗೆ ಬಹಳ ಇಷ್ಟವಾಗಿರತ್ತೆ. ಆದ್ರೆ ಬಟ್ ಅದೇ ಸ್ವೀಟ್ ನ ಎಷ್ಟೆಲ್ಲ ನಾವು ತಿನ್ಬೋದು? ಒಂದ್ಸಲ ಒಂದು ರುಚಿನ ನೋಡ್ಬಿಟ್ಟು ಬಹಳ ಸೂಪರ್ ಆಗಿದೆ ಅಂತ ಹೇಳ್ಬೋದು, 2 ಸಲ ತಿಂತೀವಿ, 3 ಸಲ ತಿಂತೀವಿ, 4ನೇ ಸಲ ತಿನ್ನಕ್ಕಾಗಲ್ಲ, ತಿನ್ನಕ್ಕೂ ಮನ್ಸು ಬರಲ್ಲ. ಆದ್ರೆ ಬಟ್ ನಮ್ಗೆ ಇಷ್ಟವಾಗಿರೋ ಸ್ವೀಟ್ ತಾನೆ ಅದು, ಎಷ್ಟು ಬೇಕಂದ್ರೆ ತಿನ್ಬೋದಲ್ಲ ಅಲ್ವಾ? ಸೊ ವಿಚಿತ್ರವಾಗಿದೆಯಲ್ಲ. ಹೇಳ್ಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ಎಲ್ಲದೂ ಕೂಡ ಲಿಮಿಟ್ ಆಗೇ ಇರಬೇಕು. ಲಿಮಿಟಿಗೆ ಮೇಲ್ಗಡೆ ಹೋದ್ರೆ ಎಲ್ಲದೂ ಕೂಡ ಡೇಂಜರೇ ಈ ಪ್ರಪಂಚದಲ್ಲಿ ಅಲ್ವಾ? ನಾವು ತಿನ್ನುವ ಫುಡ್ ಆಗಿರ್ಲಿ, ಇದು ಬಹಳ ಹೆಲ್ತಿ ಅಂತ ನಾವು ಜಾಸ್ತಿ ತಿಂದ್ರೂ ಕೂಡ ಎಫೆಕ್ಟ್, ಫುಡ್ ನ ನಾವು ತಿಂದಿಲ್ದಂಗೆ ಇದ್ರೂ ಕೂಡ ಬಹಳ ಎಫೆಕ್ಟ್ ಆಗ್ತಾನೆ ಇರುತ್ತೆ ಅಲ್ವಾ? ಪ್ರಪಂಚದಲ್ಲಿ ಎಲ್ಲದೂ ಕೂಡ ಈಕ್ವಲ್ ಆಗಿ ಮೈಂಟೈನ್ ಮಾಡ್ತಾ ಹೋದ್ರೆ ಖಂಡಿತ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗತ್ತೆ. ನಾವು ಮಾಡುವ ಕೆಲಸದಲ್ಲಾಗಿರ್ಲಿ, ಇಲ್ಲಾಂತಂದ್ರೆ ಬೇರೆ ಏನಾದ್ರೂ ಒಂದು ಬಿಸ್ನೆಸ್ ಅಲ್ಲ ಆಗಿರ್ಲಿ, ಯಾವ್ದ್ರಲ್ಲಾದ್ರೂ ಕೂಡ ಇರ್ಲಿ, ನಾವು ಮಾಡುವ ಕೆಲಸ ಆಗಿರ್ಲಿ, ನಾವು ತಿನ್ನುವ ಫುಡ್ ಆಗಿರ್ಲಿ, ಎಲ್ಲದೂ ಕೂಡ ಈಕ್ವಲ್ ಆಗಿ ನಾವು ಮೈಂಟೈನ್ ಮಾಡ್ತಾ ಬರ್ತಾ ಇದ್ರೆ
ನಾವು ಕೂಡ ಕರೆಕ್ಟ್ ಆಗಿರ್ತೀವಿ ಈ ಒಂದು ಪ್ರಪಂಚದಲ್ಲಿ ಅಲ್ವಾ. ಇದೇ ಈ ಪ್ರಪಂಚದಲ್ಲಿ ನೀರೇ ಇಲ್ಲ ಅಂತಂದ್ರೆ ಹೇಗಿರುತ್ತೆ ಈ ಪ್ರಪಂಚ. ನೀರ್ ಇರುವಾಗ ನಮಗ್ ಗೊತ್ತಿಲ್ಲ ನೀರಿನ ವ್ಯಾಲ್ಯೂ, ನೀರ್ ಇಲ್ಲದೆ ಇರುವಾಗ ನೀರಿನ ವ್ಯಾಲ್ಯೂ ಏನಂತ ನಮಗ್ ಗೊತ್ತಾಗತ್ತೆ ಅಲ್ವಾ. ಸೊ ಈ ಪ್ರಪಂಚದಲ್ಲಿ ಯಾವುದು ಕೂಡ ವೇಸ್ಟ್ ಆಗಿ ಕ್ರಿಯೇಟ್ ಆಗಿಲ್ಲ, ಎಲ್ಲದೂ ಕೂಡ ಯೂಸ್ಫುಲ್ ಆಗಿದೆ ಹೇಳ್ಬೇಕು ಅಂತ ಅಂದ್ರೆ. ಪ್ರಪಂಚ ಒಂಥರ ವಿಚಿತ್ರವಾಗಿರುವ ಪ್ರಪಂಚ ಅಲ್ವಾ, ಒಂಥರ ಮಿರಾಕಲ್. ಒಂದೊಂದು ದಿವಸನೂ ಕೂಡ ಒಂದೊಂದ್ ತರ ನಡೀತಾ ಇರುತ್ತೆ ಘಟನೆಗಳು, ಒಂದೊಂದ್ ತರ ನಾವು ಕಲಿತಾ ಇರ್ತೀವಿ. ಸೊ ಈ ಪ್ರಪಂಚ ಒಂಥರ ಮಿರಾಕಲ್ ಆಗಿರುವ ಒಂಥರ ಬ್ಯೂಟಿಫುಲ್ ಆಗಿರುವ ಪ್ರಪಂಚ ಅಲ್ವಾ. ಈ ಪ್ರಪಂಚದಲ್ಲಿ ಗಾಳಿ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಕಣ್ಣಿಗೆ ಕಾಣಿಸಲ್ಲ, ಫೀಲ್ ಮಾತ್ರ ಆಗುತ್ತೆ ಅಲ್ವಾ. ಪ್ಯೂರ್ ವಾಟರಿಗೆ ಕಲರೇ ಇಲ್ಲ, ಆದ್ರೆ ಬಟ್ ವಾಟರಿಗೆ ಬ್ಲೂ ಕಲರ್ ಅಂತ ಹೇಳ್ತಾರೆ, ಹೇಳ್ಬೇಕಂದ್ರೆ ಬ್ಲೂ ಕಲರೇ ಇಲ್ಲ. ಸೊ ಕ್ರೇಜಿ ಇಂಟ್ರೆಸ್ಟಿಂಗ್ ಮಿರಾಕಲ್ ವರ್ಲ್ಡ್ ಅಲ್ಲಿ ಇದೀವಿ. ಸೊ ಈ ಪ್ರಪಂಚದಲ್ಲಿ ಏನಾದ್ರೂ ಒಂದು ಮಾಡಿ, ಕರೆಕ್ಟ್ ಆಗಿ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟವಾಗಿದೆ ಅಂತ ಅನ್ಕೊಂಡಿರ್ತೀನಿ. ಅಂಡ್ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಸೊ ಇಂಟ್ರೆಸ್ಟಿಂಗ್ ಆಗಿರುವ ಟಾಪಿಕ್ಕು ಎಲ್ಲದೂ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಅರ್ಥ ಆಗಂತರ ನಾನು ನಿಮಗೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ನಾ ಹಾಕುವ ವಿಡಿಯೋಸು, ನಾ ಅಪ್ಲೋಡ್ ಮಾಡುವ ವಿಡಿಯೋಸು ನಿಮಗೆ ಬರೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ತಕ್ಷಣ ಆ ಒಂದು ವಿಡಿಯೋ ನೋಟಿಫಿಕೇಶನ್ ತೋರಿಸುತ್ತೆ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ಗೈಸ್, ನಾಳೆ ನಿಮ್ಮನ್ನ ನೋಡ್ತೀನಿ. ಟೇಕ್ ಕೇರ್, ಬಾಯ್.